ಜನವರಿ 6 ಕರ್ನಾಟಕ ರಾಜಕೀಯದಲ್ಲಿ ಈ ದಿನ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕೇವಲ ಒಂದು ದಿನವಲ್ಲ, ಒಂದು ದೊಡ್ಡ ದಾಖಲೆ ಬರೆಯುವ ಕ್ಷಣ. ಈ ದಿನ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ನಾಯಕರ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಏರುತ್ತಿದ್ದಾರೆ. ಇದುವರೆಗೆ ಈ ದಾಖಲೆ ದಿವಂಗತ ಡಿ ದೇವರಾಜ ಅರಸು ಅವರ ಹೆಸರಲ್ಲಿತ್ತು. ಸುಮಾರು 2792 ದಿನಗಳು ಅಂದರೆ 7.6 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಈಗ ಅಧಿಕೃತವಾಗಿ ಮುರಿಯುತ್ತಿದ್ದಾರೆ. ಹೀಗಾಗಿ ಇದು ರಾಜಕೀಯವಾಗಿಯೂ ಭಾವನಾತ್ಮಕವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಿಶೇಷವಾಗಿ ಅಹಿಂದ ವರ್ಗಕ್ಕೆ ಬಹಳ ಮಹತ್ವದ ದಿನವಾಗಿದೆ. ಈ ವಿಶೇಷ ಕ್ಷಣವನ್ನು ವಿಭಿನ್ನವಾಗಿ ಆಚರಿಸಬೇಕು ಅನ್ನೋ ಆಲೋಚನೆಯಿಂದ ಸಿದ್ದರಾಮಯ್ಯ ಅಭಿಮಾನಿಗಳು ವಿಶೇಷವಾಗಿ ಯುವ ಅಹಿಂದ ಒಕ್ಕೂಟ ನಾಟಿ ಕೋಳಿ ಔತಣಕೂಟ ಆಯೋಜಿಸಲು ಮುಂದಾಗಿದ್ದಾರೆ. ಜನವರಿ 6ರಂದು ನೆಲಮಂಗಲ ತಾಲೂಕಿನ ಭಕ್ತನಪಾಳ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಹೈಫೈ ವೇದಿಕೆ, ಭಾರಿ ಬ್ಯಾನರ್ಗಳಿಗಿಂತಲೂ ಹಳ್ಳಿಯ ಸೊಗಡು ಮಿಕ್ಕುವಂತೆ ನಾಟಿ ಕೋಳಿ ಸಾಂಬಾರ್, ಮುದ್ದೆ, ಕಾಳುಗೊಜ್ಜು, ರೈಸ್, ಪಲಾವ್ ಮತ್ತು ಸಿಹಿ ತಿಂಡಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. 5,000ದಿಂದ 10,000 ಜನರು ಸೇರುವ ನಿರೀಕ್ಷೆ ಇದೆ. ಇದು ಸಿದ್ದರಾಮಯ್ಯ ರಾಜಕೀಯ ಶೈಲಿಯನ್ನೇ ಪ್ರತಿಬಿಂಬಿಸುವ ಕಾರ್ಯಕ್ರಮ ಅಂತ ಹೇಳಬಹುದು. ಸರಳತೆ, ಹಳ್ಳಿಯ ಸಂಪರ್ಕ, ಅಹಿಂದ ಮತ ಬ್ಯಾಂಕ್ಗೆ ಸ್ಪಷ್ಟ ಸಂದೇಶ. ಸಿದ್ದರಾಮಯ್ಯ ಅವರಿಗೆ ಈ ದಾಖಲೆ ಎಷ್ಟು ಮುಖ್ಯ ಅನ್ನೋದನ್ನ 1 ವರ್ಷದ ಹಿಂದೆಯೇ ಅವರು ಹೇಳಿದ್ರು. ನಾನು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅಂತ ಅವರು ಬಹಿರಂಗವಾಗಿಯೇ ಮಾತನಾಡಿದ್ರು. ಆ ದಿನ ಆ ಆಸೆ ಈಡೇರ್ತಾ ಇದೆ. ಇದು ಕೇವಲ ವೈಯಕ್ತಿಕ ಸಾಧನೆ ಅಲ್ಲ, ಅಹಿಂದ ರಾಜಕಾರಣದ ನಿರಂತರಗೆ ಸಿಕ್ಕ ಒಂದು ದೊಡ್ಡ ಸಾಂಕೇತಿಕ ಜಯವೂ ಹೌದು. ಯಾಕಂದ್ರೆ ಈ ದಾಖಲೆಯನ್ನ ಮುರಿತಾ ಇರೋರು ಮತ್ತು ದಾಖಲೆ ಮಾಡಿದವರು ಇಬ್ಬರು ಹಿಂದುಳಿದ ವರ್ಗದ ದೊಡ್ಡ ನಾಯಕರು. ದೇವರಾಜ ಅರಸು ಅವರು ಹುಟ್ಟು ಹಾಕಿದ ಅಹಿಂದ ರಾಜಕೀಯ ಪದ್ಧತಿಯನ್ನ ಮುಂದುವರಿಸಿದ ನಾಯಕನೇ ಸಿದ್ದರಾಮಯ್ಯ. ಈ ಎಲ್ಲದರ ನಡುವೆ ರಾಜಕೀಯವಾಗಿ ಸಿದ್ದರಾಮಯ್ಯ ಈ ಸ್ಥಾನಕ್ಕೆ ಸುಲಭವಾಗಿ ಬಂದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಉಪಮುಖ್ಯಮಂತ್ರಿ ಡಿಕೆಶಿ ಅವರ ಸಿಎಂ ಆಗುವ ಆಸೆ, ಪಕ್ಷದೊಳಗಿನ ಒತ್ತಡ, ನಾಯಕತ್ವ ಬಿಕ್ಕಟ್ಟು, ಈ ಎಲ್ಲಾ ಬಿರುಗಾಳಿಗಳನ್ನ ಎದುರಿಸಿ ಸಿದ್ದರಾಮಯ್ಯ ಗಟ್ಟಿಯಾಗಿ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಇನ್ನು ಹೈಕಮಾಂಡ್ ಸೂಚನೆಯಂತೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಸಿದ್ದರಾಮಯ್ಯ ಮನೆ, ಡಿಕೆ ಶಿವಕುಮಾರ್ ಮನೆ, ಈ ಎಲ್ಲಾ ದೃಶ್ಯಗಳು ಕಾಂಗ್ರೆಸ್ ಒಳಗಿನ ಶಕ್ತಿ ಸಮತೋಲನವನ್ನ ಸ್ಪಷ್ಟವಾಗಿ ತೋರಿಸಿದ್ವು. ಅದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯಗಾಗಿ ವಿಶೇಷವಾಗಿ ಹಳ್ಳಿಯಿಂದ ತರಿಸಿದ ನಾಟಿ ಕೋಳಿ, ಮೈಸೂರು ಶೈಲಿಯ ಸಾಂಬಾರ್ ಮಾಡಿಸಿದ್ದ ಘಟನೆಯು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇವತ್ತಿನ ನಾಟಿ ಕೋಳಿ ಔತಣಕೂಟದ ಹಿನ್ನೆಲೆಯಲ್ಲಿ ಆ ಘಟನೆಯ ನೆನಪು ಇದ್ದೇ ಇದೆ. ಇಷ್ಟೆಲ್ಲ ಆದ್ಮೇಲೆ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಒಂದೇ, ಈ ದಾಖಲೆ ನಂತರ ಸಿದ್ದರಾಮಯ್ಯ ಮುಂದೇನು? ಅವರು ಇನ್ನಷ್ಟು ಕಾಲ ಸಿಎಂ ಆಗಿಯೇ ಮುಂದುವರಿತಾರಾ ಅಥವಾ ರಾಜೀನಾಮೆ ನೀಡಿ ಡಿಕೆಶಿಗೆ ಅಥವಾ ಬೇರೆ ಯಾರಿಗಾದ್ರೂ ಕುರ್ಚಿ ಬಿಟ್ಕೊಡ್ತಾರಾ ಅನ್ನೋದು. ರಾಜಕೀಯ ವಾಸ್ತವವನ್ನು ನೋಡಿದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ಯಾವುದೇ ಸ್ಪಷ್ಟ ಸೂಚನೆ ಇಲ್ಲ. ಹೈಕಮಾಂಡ್ ಕೂಡ ಈಗಾಗಲೇ ಪೂರ್ಣಾವಧಿ ಸರ್ಕಾರ ಅನ್ನೋ ಸಂದೇಶವನ್ನು ಕೊಟ್ಟಿದೆ. ಲೋಕಸಭೆ ಚುನಾವಣೆ ನಂತರದ ರಾಜಕೀಯ ಲೆಕ್ಕಾಚಾರಗಳು, ಈ ಎಲ್ಲದರ ನಡುವೆ ನಾಯಕತ್ವ ಬದಲಾವಣೆ ಮಾಡೋದು ಕಾಂಗ್ರೆಸ್ಗೆ ರಿಸ್ಕ್ ಆಗಬಹುದು. ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿಗಳು, ಜನಪ್ರಿಯತೆ, ಅಹಿಂದ ಮತ ಬ್ಯಾಂಕ್ ಹಿಡಿತ, ಈ ಎಲ್ಲಾ ಅಂಶಗಳು ಅವರನ್ನ ಇನ್ನೂ ಬಲಿಷ್ಠವಾಗಿಯೇ ಇಟ್ಕೊಂಡಿವೆ. ಆದ್ರೆ ಮತ್ತೊಂದೆಡೆ ಡಿಕೆಶಿ ಸಂಪೂರ್ಣ ಕೈ ಬಿಡ್ತಾರೆ ಅನ್ನೋದು ಇಲ್ಲ. ಅವರು ರಾಜ್ಯ ಕಾಂಗ್ರೆಸ್ನ ದೊಡ್ಡ ಸಂಘಟಕ, ಉಪಮುಖ್ಯಮಂತ್ರಿ ಮತ್ತು ತಮ್ಮ ಸಮಯಕ್ಕಾಗಿ ಕಾಯ್ತಾ ಇರುವ ನಾಯಕ. ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಮಧ್ಯೆ ಕೇಳಿ ಬರ್ತಾ ಇರೋದು ಪಕ್ಷದೊಳಗಿನ ಪರ್ಯಾಯ ಲೆಕ್ಕಾಚಾರಗಳ ಸೂಚನೆ. ಆದರೆ ಎಲ್ಲಾ ಹೆಸರುಗಳು ಈಗಿನ ಪರಿಸ್ಥಿತಿಯಲ್ಲಿ ಊಹಾಪೋಹದ ಮಟ್ಟದಲ್ಲೇ ಇವೆ. ಒಟ್ಟಾರೆ ನೋಡಿದ್ರೆ ಜನವರಿ 6ರ ನಂತರ ಸಿದ್ದರಾಮಯ್ಯ ಅವರ ರಾಜಕೀಯ ತೂಕ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಹೆಚ್ಚು. ದಾಖಲೆ ಮುರಿದ ಮುಖ್ಯಮಂತ್ರಿ ಅನ್ನೋ ಇಮೇಜ್, ಅಹಿಂದ ರಾಜಕಾರಣದ ಧ್ವಜಧಾರಕ ಅನ್ನೋ ಸ್ಥಾನ, ಇವೆಲ್ಲವನ್ನ ಸುಲಭವಾಗಿ ಬಿಟ್ಟುಕೊಡೋ ಮನಸ್ಥಿತಿಯಲ್ಲಿ ಅವರಿಲ್ಲ ಅನ್ನೋದು ಸ್ಪಷ್ಟ. ಕನಿಷ್ಠ ಈಗಿನ ಹಂತದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿಯೇ ಮುಂದುವರಿಯುವ ಸಾಧ್ಯತೆ ಹೆಚ್ಚು. ರಾಜಕೀಯ ಚದುರಂಗದಲ್ಲಿ ಮುಂದಿನ ಹೆಜ್ಜೆಗಳು ಪರಿಸ್ಥಿತಿಗೆ ತಕ್ಕಂತೆ ಹಾಕಲಾಗುತ್ತೆ. ಹೀಗಾಗಿ ಜನವರಿ 6 ಕೇವಲ ಒಂದು ಔತಣಕೂಟದ ದಿನವಲ್ಲ, ಅದು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಮೈಲಿಗಲ್ಲು. ಕಾಂಗ್ರೆಸ್ ಒಳ ರಾಜಕೀಯದ ಹೊಸ ಅಧ್ಯಾಯ ಮತ್ತು ಮುಂದಿನ ದಿನಗಳ ರಾಜಕೀಯ ಗಾಳಿಯ ದಿಕ್ಕು ತೋರಿಸುವ ದಿನವೂ ಹೌದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.